ನಮಗೆ ಸ್ವಲ್ಪ ಮುಜುಗರ ಆಗಿದ್ದಕ್ಕೆ ನಾನು ನಿಮ್ಮ ಮಾಧ್ಯಮದವರ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಪತ್ರಿಕಾಗೋಷ್ಠಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 11 ವರ್ಷಗಳಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವವಾದ ಪ್ರಗತಿಯನ್ನು ಸಾಧಿಸಿದ್ದಾರೆ. ನಾನು ಇದಾದ ಮೇಲೆ ನಿಮಗೆಲ್ಲರಿಗೂ ಕೂಡ ಕಾಪಿಯನ್ನು ಕೂಡ ಕೊಡ್ತೀನಿ. ಅದನ್ನು ಯಾರು ಬೇಕಾದರೂ ಅವಶ್ಯಕತೆ ಇದ್ದರೆ ತಾವು ಉಪಯೋಗಿಸ್ಕೊಳ್ಬೋದು. ಎಲ್ಲ ಕಾಪಿಯನ್ನು ಕೂಡ ನಿಮ್ಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಕೇಂದ್ರ ಬಡ್ಜೆಟ್ ಇದು 2026 ಇವತ್ತು ನಾವು ಮಂಡಿಸ್ತಾ ಇರ್ತಕ್ಕಂಥ ಬಡ್ಜೆಟ್ಟು 1 ವರ್ಷದ ಬಡ್ಜೆಟ್ ಅಲ್ಲ ಅನ್ನೋದನ್ನು ಈಗಾಗಲೇ ನಮ್ಮ ವಿತ್ತ ಸಚಿವರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಡ್ಜೆಟನ್ನು 3 ಕರ್ತವ್ಯಗಳಾಗಿ ವಿಂಗಡಣೆ ಮಾಡಿ ಈ ದೇಶದ ವ್ಯವಸ್ಥೆಗೆ ವಿಕಸಿತ ಭಾರತ 2047ಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ದೇಶದ ಮೇಲಿನ ಕರ್ತವ್ಯ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಕರ್ತವ್ಯ ಮತ್ತು ಭವಿಷ್ಯದ ಪೀಳಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಿರ ಅಭಿವೃದ್ಧಿಯ ಕರ್ತವ್ಯಗಳಾಗಿವೆ. ಈ ಕರ್ತವ್ಯಗಳು ಆರ್ಥಿಕ ಬಲವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅಭಿವೃದ್ಧಿಯ ಲಾಭ ತಲುಪಬೇಕೆಂಬುದು ಈ ಒಂದು ಬಡ್ಜೆಟ್ಟಿನ ಸಂದೇಶವಾಗಿದೆ. ಇದು 3ನೇದು. ಈ ಬಡ್ಜೆಟ್ ಮತ್ತೊಂದು ಕಾರಣಕ್ಕೆ ವಿಶೇಷವಾಗಿ ಇದು ಕರ್ತವ್ಯ ಭವನದಿಂದ ಮಂಡಿಸಲಾದ ಮೊದಲನೆಯ ಕೇಂದ್ರ ಬಡ್ಜೆಟ್ ಆಗಿದೆ. ಕರ್ತವ್ಯ ಭವನ ಬ್ರಿಟಿಷರ ವಸಾಹತುನ ಹಳೆಯ ಕಟ್ಟಡಗಳನ್ನೆಲ್ಲವನ್ನು ಕೂಡ ಕೆಡವಿ ಒಂದೊಂದು ಇಲಾಖೆಗೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟು ಈ ಕರ್ತವ್ಯ ಭವನ ಏನು ಮೊದಲನೇ ಒಂದು ಬಡ್ಜೆಟನ್ನು ಇವತ್ತು ನಾವು ಮಂಡನೆ ಮಾಡಿದ್ದೀವಿ, ಇದು ಕೇವಲ ಕರ್ತವ್ಯ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸೇವೆಯ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಆಡಳಿತವು ಅಧಿಕಾರದಿಂದಲ್ಲ ಕರ್ತವ್ಯದಿಂದ ನಡೆಯಬೇಕೆಂಬುದು ನಮ್ಮೆಲ್ಲರ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸಂದೇಶವಾಗಿದೆ. ಇದು ಕೇವಲ 1 ವರ್ಷದ ಹಣಕಾಸು ದಾಖಲೆ ಮಾತ್ರವಲ್ಲ, ಈ ಬಡ್ಜೆಟ್ ಮುಂದಿನ 21 ವರ್ಷಗಳ ಅಭಿವೃದ್ಧಿಗೆ ಮುನ್ನುಡಿಯಾಗಿದೆ. ಪ್ರಸ್ತುತ 26-27ನೇ ಬಡ್ಜೆಟ್ನಲ್ಲಿ ವಿಕಸಿತ ಭಾರತ 2047 ಧ್ಯೇಯವನ್ನು ಕಾರ್ಯಗತಗೊಳಿಸಲು ಒಂದು ದೀರ್ಘಕಾಲೀನ ನೀಲಿ ನಕ್ಷೆಯನ್ನು ಬ್ಲೂ ಪ್ರಿಂಟನ್ನು ನಾವಿವತ್ತು ಮೊನ್ನೆ ತಾನೇ ಬಡ್ಜೆಟ್ ಆಗಿ ನಾವು ಪರಿವರ್ತನೆಯನ್ನು ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಈ ದೀರ್ಘಕಾಲೀನ ಬೆಳವಣಿಗೆ, ಬಲವಾದ ಆರ್ಥಿಕ ವ್ಯವಸ್ಥೆ, ಸಮೃದ್ಧ ಸಮಾಜದ ಕನಸಿಗೆ ಇದು ಒಂದು ಅಡಿಪಾಯವನ್ನು ಫೌಂಡೇಶನ್ನ ಹಾಕ್ತಕ್ಕಂಥದ್ದು. ಈ ಬಡ್ಜೆಟ್ ಭಾರತದ ಆತ್ಮನಿರ್ಭರತೆ, ಸುಸ್ಥಿರ ಅಭಿವೃದ್ಧಿ, ಆರ್ಥಿಕ ಸ್ಥಿರತೆ, ಯುವ ಜನತೆಯ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ, ಶಿಕ್ಷಣದ ಮೂಲಕ ಯುವಶಕ್ತಿಯ ಸಬಲೀಕರಣ, ರೈಲು, ಜಲ ಸಾರಿಗೆ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ತೆಂಗು, ಗೋಡಂಬಿ ಸೇರಿದಂತೆ ಕೃಷಿ ಜೊತೆಗೆ ಗ್ರಾಮೀಣಾಭಿವೃದ್ಧಿಯು ಸೂಕ್ತ, ಅತಿ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಮೂಲಕ ರಫ್ತಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನವನ್ನು ನೀಡುವುದರ ಮುಖೇನ ಮಹಿಳೆಯರನ್ನು ಕೂಡ ಉದ್ಯೋಗದಲ್ಲಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಬಡ್ಜೆಟ್ ಇದಾಗಿದೆ. ಸಾಮಾಜಿಕ ಕಲ್ಯಾಣ, ಒಟ್ಟಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯನೀತಿ ರೂಪಿಸಲು ಈ ಬಡ್ಜೆಟ್ಟು ನಮಗೆ ದಿಕ್ಸೂಚಿಯಾಗಿದೆ. ಮೋದಿಜಿಯವರ ಆಡಳಿತದಲ್ಲಿ ಅಧಿಕಾರದ ದರ್ಪವಿಲ್ಲ, ಕರ್ತವ್ಯ ಪ್ರಜ್ಞೆ ಜಾಗೃತವಾಗಲಿದೆ. ದೆಹಲಿಯಲ್ಲಿ ಬ್ರಿಟಿಷರು ಕಟ್ಟಿದ ಹಳೆಯ ವಸಾಹತುಶಾಹಿ ಕಟ್ಟಡದಿಂದ ಹೊರಬಂದು ನಮ್ಮ ಆ ಶೈಲಿಯನ್ನು ಬಿಟ್ಟು ವಿತ್ತ ಸಚಿವಾಲಯವು ಈಗ ಕರ್ತವ್ಯ ಭವನದಿಂದ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಮೊದಲನೇ ಆಯವ್ಯಯ ಇದಾಗಿದೆ. ಈ ಬಡ್ಜೆಟ್ ಕರ್ತವ್ಯ ಭವನದಿಂದ ಮಂಡನೆಯಾದ ಮೊದಲನೇ ಬಡ್ಜೆಟ್ಟು. 2026 ಮೋದಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಸುಧಾರಣೆಗಳ ವರ್ಷ ಎನ್ನುವುದನ್ನು ಬಣ್ಣಿಸಿದ್ದಾರೆ. ಕಾನೂನು, GST,
ಆದಾಯ ತೆರಿಗೆ ಸಂಬಂಧಿಸಿದಂತೆ ನಾಗರಿಕರಿಗೆ ಅನುಕೂಲ ಆಗುವ ಅನೇಕ ಸುಧಾರಣೆಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀಡಲಾಗಿದೆ. ವಿಷಮ ಜಾಗತಿಕ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕತೆ ಸುಸ್ಥಿರವಾಗಿದೆ. ಬಡ ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಒಂದು ಆಶಾಕಿರಣವಾಗಿದೆ. ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರುವ ದೇಶ ಅದು ಭಾರತ ದೇಶ, ನಿಮ್ಮೆಲ್ಲರ ದೇಶ. ಅಮೇರಿಕದ ಒಂದು ಟ್ಯಾರಿಫಿನ ಒತ್ತಡದ ನಡುವೆಯೂ ದೇಶೀಯ ರಫ್ತು ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಪ್ರೋತ್ಸಾಹ ನೀಡಿದೆ. ಸ್ವಾಮಿ ಮಾತಾಡಬೇಡ್ರಿ. ವಿಶೇಷವಾಗಿ ಟೆಕ್ನಾಲಜಿ ಸಂಬಂಧಿಸಿದ ಆಯಾ ಕಠಿಣ ಕ್ಷೇತ್ರಗಳಲ್ಲಿ ಕಂಡಕ್ಟರ್, ಬಯೋಫಾರ್ಮಾ, ಸಣ್ಣ ಉದ್ಯಮ ಇವುಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಲಾಗಿದೆ. ಕೇಂದ್ರದಲ್ಲಿ ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ ಕಡಿತಗೊಳಿಸಿಲ್ಲ. 15ನೇ ಹಣಕಾಸು ಆಯೋಗಕ್ಕಿಂತ ಈ ಬಾರಿ ಹೆಚ್ಚಿಗೆ ನೀಡಲಾಗಿದೆ. ರಾಜ್ಯಗಳಿಗೆ ಅನುದಾನ 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 41% ನಮ್ಮ ರಾಜ್ಯಕ್ಕೆ 41% ತೆರಿಗೆಯನ್ನು ನಾವೀಗಾಗಲೇ ಮಾಡೋದಕ್ಕೆ ತೀರ್ಮಾನ ಆಗಿದೆ. 16ನೇ ಹಣಕಾಸು ಆಯೋಗದ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಪಾಲು 3.65 ಇದ್ದುದನ್ನು 4.13ಕ್ಕೆ ಏರಿಕೆ ಮಾಡಿ 2025-26ರಿಂದ ಅದನ್ನು ನಾವು ಈಗಾಗಲೇ ಏನು ಹಿಂದೆ ಕೊಡ್ತಾ ಇದ್ದಂಥ 55,000 ಕೋಟಿ ರೂಪಾಯಿಗಳ ಬದಲಿಗೆ 63,000 ಕೋಟಿ ರೂಪಾಯಿಗಳನ್ನು ಒಂದು ಜಾಸ್ತಿ ಮಾಡೋದ್ರ ಮುಖೇನ ತೆರಿಗೆ ಪಾಲಿನಲ್ಲಿ 7,500 ಕೋಟಿ ರೂಪಾಯಿ ಮೊದಲಿಗಿಂತನೂ ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ 16ನೇ ನಮ್ಮ ಹಣಕಾಸು ಆಯೋಗದ ಶಿಫಾರಸಿನಂತೆ ತೀರ್ಮಾನವನ್ನು ಮಾಡಿದ್ದೀವಿ. ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗೆ, ಸುರಕ್ಷತೆಗೆ, ಆಧುನೀಕರಣಕ್ಕೆ ಏನಪ್ಪ ನೀವು ಹಿಂದೆಂದಿಗಿಂತಲೂ ಹೆಚ್ಚಿನ ಅನುದಾನವನ್ನು ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರವು ತ್ವರಿತ ಭೂಮಿ ಹಸ್ತಾಂತರಿಸಿದರೆ ಸೀಮಿತ ಸಮಯದಲ್ಲಿ ನಿಶ್ಚಿತವಾಗಿ ಕರ್ನಾಟಕದ ರೈಲ್ವೆ ಭೂಪಟ ಸಂಪೂರ್ಣವಾಗಿ ಮಾರ್ಪಾಟಾಗುತ್ತದೆ. ಅದಕ್ಕೋಸ್ಕರವಾಗಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಎಲ್ಲೆಲ್ಲಿ ನಮಗೆ ಜಾಗವನ್ನು ಕೊಡೋದಕ್ಕೆ ನಿಮಗೆ ಈಗಾಗಲೇ ನಾವು ವಿನಂತಿ ಮಾಡಿದ್ದೀವಿ, ತಕ್ಷಣವೇ ಅದನ್ನು ಕೊಡೋದಕ್ಕೆ ಕಾರ್ಯೋನ್ಮುಖರಾಗಬೇಕು. ಹಲವಾರು ಬಾರಿ ನಾನೇ ಸ್ವತಃ ಬಂದಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ವಿನಂತಿಯನ್ನು ಮಾಡಿದ್ದೀವಿ, ಆ ಕೆಲಸವನ್ನು ತಾವು ಮಾಡಬೇಕು ಅಂತ. ದೇಶದ ಆರ್ಥಿಕ ಮತ್ತು ತಂತ್ರಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಲು 7 ಹೊಸ ಹೈಸ್ಪೀಡ್ ಕಾಮಗಾರಿಗಳನ್ನು ಘೋಷಿಸಲಾಗಿದೆ. ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಕೂಡ ಇದರಲ್ಲಿ ಸೇರಿವೆ. ಅದಲ್ಲದೆ ಬೆಂಗಳೂರು ಪುಣೆಯನ್ನು ಕೂಡ ಈ ಹೈಸ್ಪೀಡ್ ಕಾರಿಡಾರ್ಗೆ ಸೇರಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ತೀರ್ಮಾನ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆದೇಶವನ್ನು ಮಾಡ್ತಕ್ಕಂಥದ್ದಾಗಿದೆ. ಈಗಾಗಲೇ ಮಾಜಿ ಲೋಕಸಭಾ ಸದಸ್ಯರಾದ ರಮೇಶ್ ಕತ್ತಿಯವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದರಿಂದ ಚೆನ್ನೈ ಬೆಂಗಳೂರಿಗೆ 1 ಗಂಟೆ 13 ನಿಮಿಷಕ್ಕೆ ತಲುಪ್ತೀವಿ. ಬೆಂಗಳೂರು ಹೈದರಾಬಾದ್ಗೆ 2 ಗಂಟೆಯಲ್ಲಿ ನಾವು ಬರ್ತೀವಿ. ಪುಣೆ ನಡುವೆಯೂ ಕೂಡ ಈ ಹೈ ಸ್ಪೀಡ್ ರೈಡನ್ನು ಮಾಡ್ತಕ್ಕಂಥದ್ದಕ್ಕೆ ಬೆಂಗಳೂರು ಪುಣೆಗೆ ನಾವು ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಘೋಷಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ಹೊಸ ಗ್ರೋತ್ ಸೆಂಟರ್ ಆಗಿ ಪರಿವರ್ತನೆ ಆಗ್ತಾಯಿದೆ. ದಕ್ಷಿಣ ಭಾರತದಲ್ಲಿ ಬೆಂಗಳೂರು ಕರ್ನಾಟಕದ ಹೊಸ ಗ್ರೋತ್ ಸೆಂಟರ್ ಆಗಿ ಬೆಳವಣಿಗೆ ಆಗ್ತಾಯಿದೆ. ಮೋದಿಜಿಯವರ ನೇತೃತ್ವದಲ್ಲಿ ರೈಲ್ವೆ ಇಲಾಖೆಗೆ ರಿಫಾರ್ಮರ್ಸ್ ಎಕ್ಸ್ಪ್ರೆಸ್ನಂತೆ ಚಲಿಸುತ್ತಿದೆ. 2026 ಭಾರತೀಯ ರೈಲ್ವೆಯಲ್ಲಿ 52 ವಾರಗಳು ಬರ್ತವೆ. ಅಶ್ವತ್ಥನಾರಾಯಣರೇ, ಒಂದು ವರ್ಷಕ್ಕೆ 52 ವಾರವನ್ನು ಕೂಡ ನಾವು ಒಂದೊಂದು ವಾರವೂ ಕೂಡ ಒಂದೊಂದು ಯೋಜನೆಗಳನ್ನು ಮಾಡೋದ್ರ ಮುಖೇನ ಇಡೀ ಭಾರತ ದೇಶಕ್ಕೆ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಅಂತ ಏನು ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಿಗಳು ಹೇಳಿದ್ದಾರೆ, ಅದಕ್ಕೆ ಅನುಗುಣವಾಗಿ ಆ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರ ಮುಖೇನವೇ ನಾವು ಇವತ್ತು ಸಾಯಂಕಾಲ ಸುಮಾರು ವರ್ಷದ ದಾಂಡೇಲಿ ಅಣ್ಣಾವರ ಟ್ರೈನನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಏನು ಇವತ್ತು ನಾವು ಮಾಡಿದ್ದೀವಿ ಇದನ್ನು ಹಂತ ಹಂತವಾಗಿ ಯಾವ್ಯಾವ ಇಲಾಖೆಗೆ ಏನು ಅನ್ನೋದಕ್ಕೂ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ಇನ್ ಯೂನಿಯನ್ ಬಡ್ಜೆಟ್ 2026 ದಿ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್
highlighted the three kartavya that guide this budget: duty towards the nation, duty towards inclusive growth, and duty towards strong and stable future. ಈ ರೀತಿಯಾಗಿ ನಾವು ಈ ಮೂರನ್ನು ಕೂಡ ಕೈಗೆತ್ತಿಕೊಂಡು ಬಡ್ಜೆಟ್ನಲ್ಲಿರ್ತಕ್ಕಂಥ ಅನೇಕ ಮುಖ್ಯಾಂಶಗಳನ್ನು ದೇಶದ ಬಗ್ಗೆ ಮಾಡಿರ್ತಕ್ಕಂಥ ಅದನ್ನು ಕೆಲವನ್ನು ನಾನು ನಿಮ್ಗೆ ಹೈಲೈಟ್ ಮಾಡ್ತೀನಿ. ಆಮೇಲೆ ನೀವೇನೇನು ಕೇಳ್ತೀರೋ ಅದಕ್ಕೆಲ್ಲವನ್ನು ಕೂಡ ನಾನು ಉತ್ತರ ಕೊಡ್ತೀನಿ. ರಕ್ಷಣಾ ವಲಯಕ್ಕೆ 7,85,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಹೋದ ವರ್ಷಕ್ಕಿಂತ 15.3% ಹೆಚ್ಚಳ ಆಗಿದೆ. ಜಿ ರಾಮ್ಜಿ ಯೋಜನೆ ಏನು ಜಿ ರಾಮ್ಜಿ ಯೋಜನೆ ಮನ್ರೇಗಾ ಅಂತ ಇತ್ತು, ಅದಕ್ಕೆ ಇಲ್ಲಿವರೆಗೂ ಭಾರತ ದೇಶದಲ್ಲಿ 88,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಈ ಸಾರಿ ನಾವು ಅದನ್ನು 95,692 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಚೆನ್ನಾಗಿ ಓದಬೇಕು, ಬಡತನ ಅನ್ನೋದನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿ ರಾಷ್ಟ್ರದ ಪ್ರಧಾನಿಗಳು 700 ಜಿಲ್ಲೆಗಳಲ್ಲಿ 700 ಓದ್ತಕ್ಕಂಥ ಮಕ್ಕಳಿಗೆ 700 ಹಾಸ್ಟೆಲ್ಗಳನ್ನು ಭಾರತ ಸರ್ಕಾರ ಕಟ್ತಕ್ಕಂಥ ತೀರ್ಮಾನವನ್ನು ಮಾಡಿ ಮುಂದಿನ ತಿಂಗಳಿನಲ್ಲಿ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಕೃಷಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಕೃಷಿ ಕ್ಷೇತ್ರಕ್ಕೆ ಹೋದ ಸಾರಿಗಿನ್ನ 1,63,000 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 1,39,000 ಕೋಟಿ ರೂಪಾಯಿ. ಇದಲ್ಲದೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತದ ಮೂಲಕ 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಈ ಬಡ್ಜೆಟಲ್ಲಿ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. MSMEಗೆ 10,000 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ರೈತರು, ಯುವಕರು, ಮಹಿಳೆಯರು